ಕರೆಕ್ಟಾಗಿ ಇಲ್ಲಿ ಲೆಫ್ಟ್ ರೈಟು ಸವಿಯತ್ತೆ. ಇದರಿಂದ ತಲೆ ಸವಿಯತ್ತೆ ಅನ್ನೋದು ಇಟ್ಸ್ ಕಂಪ್ಲೀಟ್ಲಿ ಅ ಮಿತ್. ಸೊ ಕ್ಯೂಟ್ ಹಂಗಲ್ಲ ಪಾಪ. ಇದನ್ನ ಮಧ್ಯ ಇಟ್ಬಿಟ್ಟು ಮಗುನ ಮಲಗಿಸೋದು. ಮಗು ತಲೆ ಒಳಗಡೆ ಓದಂಗೂ ಅಲ್ಲ, ಇದನ್ನ ಮಲಗಿಸ್ದಂಗೂ ಅಲ್ಲ. ಸೊ ರಾಗಿ ಈ ರೀತಿ ರಾಗಿ ಒಳಗಡೆ ಇದೆ. ಮುಖ ಹಿಂಗ್ ಮಾಡಿದ್ರೆ ನೋವಾಗುತ್ತಲ್ವಾ ಪಾಪುಮ್ಮ. ಒಳಗಡೆ ಇಟ್ಕೊಂಡಿರ್ತೀರ ಅಲ್ವಾ ನಿಧಾನಕ್ಕೆ. ಸೊ ಮಗು ಮಲ್ಗತ್ತೆ. ಆ ಕಡೆ ಹೋಗ್ಬೇಕು ಅಂತಂದ್ರೆ ಅಂದ್ರೆ ಗುಡ್ ಜಾಬ್. ಇದೇನೋ ಅವಾಗ ಚೆನ್ನಾಗಿ ಬಂದಿತ್ತು, ಇವಾಗ ಚೆನ್ನಾಗೇ ಬರ್ತಲ್ಲ. ಯಾವ ರೆಂಡ್ಸು ಯಾವ ರೆಂಡ್ಸಪ್ಪ? ಬಾಬಾ ಬ್ಲ್ಯಾಕ್ ಶಿಪ್. ಬಾಬಾ ಬ್ಲ್ಯಾಕ್ ಶಿಪ್, ಹ್ಯಾವ್ ಯು ಎನಿ ವೂಲ್? ನೆಕ್ಸ್ಟ್ ನೀವು. Baba black sheep, are you any wool? Yes sir, yes sir. One master, One for my master, one for the master, one for the little boy who lives the lane. Oh, little lane. Good job. ನೆಕ್ಸ್ಟ್ ಯಾವುದು? ತೋಟಕ್ಕೆ ಹೋಗೋ ತಿಮ್ಮ. ಒಂದು ನಿಮಿಷ ಇದು ಇನ್ಯಾವ್ದು ಹೇಳ್ಬೇಕು? ಓಕೆ, ನೀವು ರೈಮ್ಸ್ ಬೇಡ ಅಂತಂದ್ರೆ ಬೇರೆ ಆಟ ಆಡೋಣ. ಶಾಲ್ ಐ ಸ್ಟಾರ್ಟ್? ಓಕೆ, ಐ ವಿಲ್ ಪಾಯಿಂಟ್, ಯು ಹ್ಯಾವ್ ಟು ನೇಮ್ ಇಟ್. ಓಕೆ, ಐ ಪಾಯಿಂಟ್, ಯು ನೇಮ್ ಇಟ್. ನಂಗೆ ಕಾಣಿಸ್ತಿಲ್ಲ, ನೀವು ಇಲ್ಲಿ ಬಂದು ನಿಂತ್ಕೋಬೇಕು. nose, ನೋಸ್. nose, kiwi, candy, ವೆರಿ ಗುಡ್. chinna, ಗಲ್ಲ. galala, chinna, ಇದು 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 and ಇದು and ಇದು and ಇದು. and ವಾಟ್ ಇಸ್ ದಿಸ್? and ಹೆಡ್. and doctor my yes yes no ವಾಟ್ ಇಸ್ ದಿಸ್? ಇವಾಗ ನೀವು ಪಾಯಿಂಟ್ ಮಾಡಿ, ನಾನು ಹೇಳ್ತೀನಿ. ನೋಸ್. ನೀನ್ ಪಾಯಿಂಟ್ ಪಾದೆ ಬೇಡ ನಾನು ನೋಸ್. nose ನೆಕ್ಸ್ಟ್ ಇದು ನಾನು ಕುತ್ಕೋತೀನಿ, ಬನ್ನಿ ನೀವು ಕುತ್ಕೊ. ಓಕೆ, ಹೇಳಿ ನೆಕ್ಸ್ಟ್. ನೀನ್ ಕುಬಲಿ ನಾನು ಇಲ್ಲೇ ಕುತ್ಕೊಂಡು ಆಟ ಆಡ್ತೀನಿ ಬಿಡು. ಹೇಳಿ ನೆಕ್ಸ್ಟ್. ಎಷ್ಟು ಗೊತ್ತಿಲ್ಲ ಬಾಯಿಲೆ ನಿಮಿಷ, ಬಾಯಿಲೆ. ಕಣ್ಣತ್ರ ಏನಾಗಿದೆ? ಬನ್ನಿ ಇಲ್ಲಿ. ಏನಾಯ್ತು? ಅಯ್ಯ ನಿಂಗೈ ರಿಂಗಾ ರಿಂಗಾ ರೋಸಸ್ ಪಾಕೆಟ್ ಫುಲ್ ಆಫ್. ಚೀಮ ಕುಂಟದ್ ಕಲಿಸ್ದ ನಿಂಗೆ ಹಾಪು. ಎನಿವೇ ಇವಾಗ ನೀವು ಅಲ್ಲಿಂದ ಜಂಪ್ ಮಾಡ್ಕೊಂಡು ಬನ್ನಿ. ಕಮ್ ಫ್ರಮ್ ದೇರ್, ಜಂಪ್ 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 ಅಂತ ಮಾಡ್ಕೊಂಡು ಬನ್ನಿ. ಅಲ್ಲಿಂದ ನೀನ್ ಬನ್ನಿ, ಇಲ್ಲಿ ಇಲ್ಲಿಂದ ಜಂಪ್ ಮಾಡಿ. ಜಂಪ್ ಮಾಡಿ, ಜಂಪ್. ಎರಡು ಕಾಲಲ್ಲೂ ಜಂಪ್ ಮಾಡಿ ಮಾಡಿ. ಈ ಕಾಲ ಈ ಜಂಪ್ ಮಾಡಿ. ನಾನು ಹಾಪ್ ಎಲ್ಲ ಕೇಳ್ತೀರ, ಜಂಪು ಬಿಡಿ. ಎರಡು ಕಾಲಲ್ಲಿ ಜಂಪ್ ಮಾಡು. ಎರಡು ಕಾಲಲ್ಲಿ ಜಂಪ್ ಮಾಡಿ. ಹಿಂಗೆ ಜಂಪ್ ಮಾಡು. ಜಂಪ್ ಎರಡು ಕಾಲ. ಹಾ, ಜಂಪ್ ಅಂತ ಹೇಳ್ತಿರೋದು ನಾನು, ಹಾಪ್ ಅಲ್ಲ, ಜಂಪು. ಹಾಪ್ ಜಂಪು. ಹಾ, ಹಂಗೆ 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 ಮಾಡ್ಕೊಂಬನ್ನಿ. ಹಂಗೆ ಮಾಡ್ಕೊಂಬನ್ನಿ ನೋಡೋಣ. ಹಾಪ್ ಕಲ್ಸೋಣ ನೋಡೋಣ. ಹಾ ಹಾ, ವೆರಿ ಗುಡ್. ಸೊ ಇವಾಗ ಅದಿತಿಗೆ ಎರಡು ಕಾಲಲ್ಲಿ ಜಂಪ್ ಬರುತ್ತೆ ಅಲ್ವಾ? ಸೊ ಇವಾಗ ಒಂದು ಕಾಲಲ್ಲಿ ಜಂಪ್ ಹೇಳ್ಕೊಡ್ತೀನಿ. ಓಕೆನಾ? ಮುಲ್ಲು ಏನಾಯ್ತು? ಮುದುಗುಲ್ಲಂಗೆ ಏನಾಯ್ತು? ಬಿ ಸಾಫ್ಟ್ ಅಂಡ್ ಜೆಂಟಲ್. ಪಾಪುದು ಟಾಯ್ಸ್ ಎಲ್ಲೋಯ್ತು? ಪಾಪು ಎಲ್ಲೂ ಇಲ್ಲ ಇಲ್ಲಿ ಮಾ. ಇಲ್ಲಿ ಹಾಪ್ ಅಂತ, ಇದು ಹಾಪ್ ಅಂತಾರ. ಹಾಪ್ ಅಂದ್ರೆ ಕುಂಟೋದು. ಇಲ್ಲಿ ಒಂದ್ ಲೆಗ್ ನ ಕೆಳಗಡೆ ನೆಲದ ಮೇಲೆ ಇರ್ಬೇಕು, ಒಂದ್ ಕಾಲ್ ಮಾತ್ರ ಹಿಂಗ್ ಮೇಲ್ಗಡೆ ಇರ್ಬೇಕು. ಹಿಂಗೆ ಜೋರಾಗಿ ಹಿಂಗ್ ಮಾಡೋದು. ನಾನ್ ಮಾಡಕ್ಕಾಗಲ್ಲ, ಐ ಆಮ್ ಶೋಯಿಂಗ್ ಯು. ಹಿಂಗೆ ಓಕೆನಾ? ನೋಡ್ಬೇಕು ಕಾಲಲ್ಲಿ ಒದಿತಾರದ. ಓದಿ ಮಗಳೇ. ಓಕೆನಾ? ಇಲ್ಲಿ ಹಿಂಗೆ 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 ನಾನು ಮಾಡಿಸ್ಲಾ? ನಾನು ಇಲ್ಲಿ ಕೂತ್ಕೊಂಡು ಮಾಡಿಸ್ತೀನಿ. ಜಂಪ್. ಅಯ್ಯೋ, ಅಲ್ಲೇ ಜಂಪ್ ಮಾಡ್ಬೇಕು. ನಿಂತ್ಕೊಂಡಿರೋ ಜಾಗದಲ್ಲೇ ಜಂಪ್ ಮಾಡ್ಬೇಕು. ಜಂಪ್. ಹಾ, ಜಂಪ್
ಕೈಯಲ್ಲಿ ಹಿಂಗೆ ಇಟ್ಕೊಂಡಿರ್ತೀರ ಅಲ್ವಾ, ಈ ಕಾಲು ಎತ್ತಿರ್ತೀರ ಅಲ್ವಾ, ಹಿಂಗ್ ನೀವು ಕಾಲು ಎತ್ತಿದಾಗ ಇಲ್ಲೇ ಇಡಬೇಕು ಕಾಲ್ನ. ಮಾಡಿ. ಗುಡ್ ಜಾಬ್. ಮಾಡಿ, ಇನ್ನೊಂದ್ಸಲ ಮಾಡಿ. ಇನ್ನೊಂದ್ಸಲ. ಕರೆಕ್ಟ್, ಗುಡ್ ಜಾಬ್. ಮಾಡಿ. ಇವಾಗ ಮುಂದೆ ಬರ್ತೀರಾ, ಹಂಗೇನೆ ಮುಂದೆ ಬರ್ತೀರಾ. ಬನ್ನಿ. ಎತ್ತಿ ಕಾಲು. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಕೊಟ್ಟು ನಾಯಿ. ಮುದುಗುಲ ಏನಾಯ್ತು? ಮುದುಗುಲ ನಿಂದು ಶುಭ ಮುದುಗುಲ. ಬಾ ಬಾ, ಇನ್ನೊಂದ್ಸಲ ಪಾಪ ಓದಿಲಿ. ಬನ್ನಿ. ಲೆಟರ್ ಕಿಕ್, ಲರ್ನ್ ಟು ಕಿಕ್. ನೀವು ಇವಾಗ ಯು ಲರ್ನ್ ಟು ಹಾಪ್. ಹಾಪ್ ಹಾಪ್ ಮಾಡಿ. ಹಾಪ್ ಹಾಪ್. ಅಲ್ಲೇ ನಾನೇನು ಹೇಳಿದ್ದು, ಅಲ್ಲೇ ಸ್ಟೆಪ್ ಹಾಕ್ಬೇಕು ಅಂತ. ಹಾಪ್ ಹಾಪ್. ವೆರಿ ಗುಡ್, ವೆರಿ ಗುಡ್. ಹಾಪ್ ಹಾಪ್. ಒಂದ್ ಕಾಲು ಎತ್ತಬೇಕು. ಒಂದ್ ಕಾಲು ಎತ್ತಬೇಕು ಕಣೋ. ಯಪ್ಪ, ಐ ಆಮ್ ರಿಯಲಿ ಟಯರ್ಡ್ ಬಾಬಾ, ನಾನು ನೀರು ಕುಡಿಬೇಕು. ವೇಟ್. ಇವಾಗ ಆ ಬ ಕ ಡ ಹೇಳ್ಕೊಡ್ಲಾ? ಮತ್ತೆ ಇನ್ನೇನ್ ಬೇಕು? ಜಂಪಿಂಗ, ಹಾಪ. ಬನ್ನಿ ಅಲ್ಲಿಂದ. ಹಾಪ್. ವೆರಿ ಗುಡ್. ಹಾಪ್. ವೆರಿ ಗುಡ್. ಹಾಪ್. ವೆರಿ ಗುಡ್. ನೀವೊಬ್ರೆ ಸಿಂಗಲ್, ನೀವೊಬ್ರೆ ಮಾಡ್ಕೊಂಡ್ ಬರ್ಬೇಕು. ಓಕೆನಾ? ನಾನು ಕೈ ಇಟ್ಕೊಳ್ಳಲ್ಲ. ಲೆಟ್ ಮೀ ಸಿ. ಓಕೆ, ಹೇಗ್ ಮಾಡ್ತೀರಾ ಅಂತ. ಟ್ರೈ. ವೆರಿ ಗುಡ್. ಇಟ್ಸ್ ಓಕೆ, ಯು ಕ್ಯಾನ್ ಟ್ರೈ. ಇಲ್ಲಿ ನಾನು ತೋರ್ಸಕ್ ಆಗಲ್ಲ. ಐ ವಿಲ್ ಜಸ್ಟ್ ಶೋ ಯು. ಇಲ್ಲಿ ಈಗ ಹಿಂಗ್ ಕಾಲು ಇಟ್ಕೊಂಡಿರ್ತೀರ ಅಲ್ವಾ. ಆಕ್ಚುಲಿ ನಾನು ಹಾಪ್ ಮಾಡಂಗಿಲ್ಲ ಮಗ್ನೆ, ಬಟ್ ಸ್ಟಿಲ್ ಐ ಆಮ್ ಶೋಯಿಂಗ್. ಈಗ ಕಾಲ್ ಮೇಲ್ಗಡೆ ಇಟ್ಕೊಂಡಿರ್ತೀರ ಅಲ್ವಾ, ನಿಧಾನಕ್ಕೆ. ಓಕೆನಾ? ಈಗ ವೆರಿ ಗುಡ್, ಯು ಗಾಟ್ ಇಟ್ ಮ್ಯಾನ್. ಎಸ್, ಮಾಡಿ. ಇನ್ನೊಂದ್ಸಲ ಮಾಡಿ. ವೆರಿ ಗುಡ್, ಸೂಪರ್. ಹೈ ಫೈವ್. ಇನ್ನೊಂದ್ಸಲ ಟ್ರೈ ಮಾಡಿ. ಟ್ರೈ ಫ್ರಮ್ ಹಿಯರ್. ಒಂದ್ ಕಾಲ್ ಕೆಳಗಡೆ ಬಿಡಬಾರ್ದು. ಯು ಟ್ರೈ ಒನ್ ಮೋರ್ ಟೈಮ್. ಈ ಕಾಲನ್ನ ಮೇಲ್ಗಡೆ ಇಟ್ಕೊಂಡಿರ್ತೀಯಲ್ಲ, ಮೇಲ್ಗಡೆನೆ ಇರ್ಬೇಕದು. ಮುಂದೆ ಬನ್ನಿ. ವೆರಿ ಗುಡ್, ಯು ಗಾಟ್ ಇಟ್. ಹೈ ಫೈವ್. ಇನ್ನೊಂದ್ಸಲ ಮಾಡಿ. ಹಂಗೆ ಮಾಡಿ. ನೆಕ್ಸ್ಟ್ ಇಲ್ಲಿ ಹಾಪ್ ಸ್ಕಾಚ್ ಬೋರ್ಡ್ ಇದನ್ನ ತರಿಸೋಣ. ಮ್ಯಾಟ್ ನ ತರಿಸ್ಬಿಟ್ಟು ಹಾಪ್ ಸ್ಕಾಚ್ ಮಾಡೋಣ ನಾನು ನೀನಿಬ್ರು. ಓಕೆನಾ? ಕಲೀರಿ. ನಂಗೆ ಸುಸ್ತಾಯ್ತು ಚಿನ್ನಿ, ನಾನು ಸ್ವಲ್ಪ ರೆಸ್ಟ್ ಮಾಡ್ತೀನಿ. ಓಕೆ. ಸುಸ್ತಾಯ್ತು ಕಣೋ. ನಾನ್ ಮಾಡಿದ್ರೆ ಅಷ್ಟೇ. ಹೊಟ್ಟೆ ಬಟ್ಟೆನೆ ಲೂಸ್ ಆಯ್ತು ನಾನು ಕುಣ್ದು ನಿನ್ ಜೊತೆ. ಹೊಟ್ಟೆ ಬಟ್ಟೆನೆ ಲೂಸ್ ಆಗೋಯ್ತು ನಿನ್ ಜೊತೆ ನಾನು ಕುಣ್ದು. ಮಾಡಿ ಬೇಗ. ಇದನ್ನ ಮಾಡ, ಬೇರೆ ಆಕ್ಟಿವಿಟಿ ಮಾಡ ಕುತ್ಕೊಂಡು. ಓಕೆ, ಕಮ್. ಓಕೆನಾ? ಈಗ ವೆರಿ ಗುಡ್, ಯು ಗಾಟ್ ಇಟ್ ಮ್ಯಾನ್. ಎಸ್, ಮಾಡಿ. ಇನ್ನೊಂದ್ಸಲ ಮಾಡಿ. ವೆರಿ ಗುಡ್, ಸೂಪರ್. ಹೈ ಫೈವ್. ಇನ್ನೊಂದ್ಸಲ ಟ್ರೈ ಮಾಡಿ. ಟ್ರೈ ಫ್ರಮ್ ಹಿಯರ್. ಒಂದ್ ಕಾಲ್ ಕೆಳಗಡೆ ಬಿಡಬಾರ್ದು. ಯು ಟ್ರೈ ಒನ್ ಮೋರ್ ಟೈಮ್. ಈ ಕಾಲನ್ನ ಮೇಲ್ಗಡೆ ಇಟ್ಕೊಂಡಿರ್ತೀಯಲ್ಲ, ಮೇಲ್ಗಡೆನೆ ಇರ್ಬೇಕದು. ಮುಂದೆ ಬನ್ನಿ. ವೆರಿ ಗುಡ್, ಯು ಗಾಟ್ ಇಟ್. ಹೈ ಫೈವ್. ಇನ್ನೊಂದ್ಸಲ ಮಾಡಿ. ಹಂಗೆ ಮಾಡಿ. ನೆಕ್ಸ್ಟ್ ಇಲ್ಲಿ ಹಾಪ್ ಸ್ಕಾಚ್ ಬೋರ್ಡ್ ಇದನ್ನ ತರಿಸೋಣ. ಮ್ಯಾಟ್ ನ ತರಿಸ್ಬಿಟ್ಟು ಹಾಪ್ ಸ್ಕಾಚ್ ಮಾಡೋಣ ನಾನು ನೀನಿಬ್ರು. ಓಕೆನಾ? ಕಲೀರಿ. ನಂಗೆ ಸುಸ್ತಾಯ್ತು ಚಿನ್ನಿ, ನಾನು ಸ್ವಲ್ಪ ರೆಸ್ಟ್ ಮಾಡ್ತೀನಿ. ಓಕೆ. ಸುಸ್ತಾಯ್ತು ಕಣೋ. ನಾನ್ ಮಾಡಿದ್ರೆ ಅಷ್ಟೇ. ಹೊಟ್ಟೆ ಬಟ್ಟೆನೆ ಲೂಸ್ ಆಯ್ತು ನಾನು ಕುಣ್ದು ನಿನ್ ಜೊತೆ. ಹೊಟ್ಟೆ ಬಟ್ಟೆನೆ ಲೂಸ್ ಆಗೋಯ್ತು ನಿನ್ ಜೊತೆ ನಾನು ಕುಣ್ದು. ಮಾಡಿ ಬೇಗ. ಇದನ್ನ ಮಾಡ, ಬೇರೆ ಆಕ್ಟಿವಿಟಿ ಮಾಡ ಕುತ್ಕೊಂಡು. ಓಕೆ, ಕಮ್.
ಪಾಪುಗೆ ಯಾವ ರೀತಿ ತಲೆ ಗುಂಡಾಗೋದಕ್ಕೆ, ತಲೆ ಸವಸೋದಕ್ಕೆ ನೀವು ಪಿಲ್ಲೋನ ಯೂಸ್ ಮಾಡ್ತಿದ್ದೀರಾ, ಆ್ಯಂಡ್ ಮನೆಯಲ್ಲೇ ಕೆಲವು ಪಿಲ್ಲೋಸ್ಗಳನ್ನ ನಾವು ಮಾಡ್ಕೊಳ್ಬೋದು, ಸಿಂಬಿ ಅಂತ ಏನು ಹೇಳ್ತೀವಿ, ಆ ರಿಲೇಟೆಡ್ ಇನ್ಫೋನ ಕೊಡಿ ಅಂತ ತುಂಬ ಜನ ಕೇಳ್ತಾ ಇದ್ರಿ. ಸೊ ಅದಕ್ಕೋಸ್ಕರ ಆ ವಿಡಿಯೋನ ಮಾಡ್ತಾ ಇದ್ದೀವಿ. ಸೊ ಈವ್ನಿಂಗ್ ಆಗಿದೆ, ಅದಿತಿಗೆ ನಿದ್ದೆ ಅಷ್ಟು ಚೆನ್ನಾಗಿ ಆಗಿಲ್ಲ, ಶೀಸ್ ಬಿಟ್ ಕ್ರ್ಯಾಂಕಿ, ಕೋಪ ಬಂತು, ವಾಯ್ಸ್ ರೇಸ್ ಮಾಡಿಬಿಟ್ಟೆ, ಒಂದು ಕಪ್ಪ ಅಳ್ಕೊಂಡು ಸಹ ಬಿಟ್ಟೆ. ಮಾಡಿದ್ರಾ ಎಷ್ಟು ಫೀಲ್ ಆಗುತ್ತಲ್ಲ ಗಿಲ್ಟಿ. ಅದೇನೋ ಕ್ಯಾಂಟ್ ಎಕ್ಸ್ಪೆಕ್ಟ್, ಏನೋ ಯಾವಾಗಲೂ ನಾವು ತುಂಬ ಶಾಂತವಾಗಿರ್ತೀವಿ, ಮಗು ಹೊಡಿಯೋದೇ ಇಲ್ಲ, ಅದೆಲ್ಲ ನಿಜವಾಗ್ಲೂ ಏನಂತ ಹೇಳೋದು, ಜರ್ನಿಯಲ್ಲಿ ಅದಿಲ್ಲದೇ ಆಗಲ್ಲ. ಬಟ್ ಕೆಲವರು ಹೊಡಿತಾರಲ್ಲ ತುಂಬ, ಒಂದು ಅರ್ಧ ಗಂಟೆ ಹೊಡಿಯೋದು, ತುಂಬ ಜಸ್ಟ್ ಹಿಂಗೆ ಹೊಡೆದಿದ ತಕ್ಷಣ ಐ ಗಾಟ್ ಹೇಳಿ ತುಂಬ ಹೇಳ್ತಾ ಇದ್ದೀನಿ ಅದು ಬೇಡ 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 ಅಂತ, ಪಟ್ಟಂತ ಹೊಡೆದೇ ಹಾಕ್ಬಿಟ್ರು. ಆಗ ಅಂದರೆ ಹೆಂಗೆ ಅಂದರೆ ಕ್ಯಾಂಟ್ ಟೆಲ್, ಅದು ಗಿಲ್ಟ್ ಇರುತ್ತಲ್ಲ, ದಿಸ್ ಇಸ್ ಸೋ ಬ್ಯಾಡ್. ನಿಜವಾಗ್ಲೂ ಮಾಮಿ ಗಿಲ್ಟ್ ಅನ್ನೋದು ಸಾರಿ ಮಗಳ, ಸಾರಿ. ನಂಗೆ ಯಾವ ರೀತಿ ಅಂತಂದರೆ, ನನ್ಗೆ ಇನ್ನೊಂದು ನಿಮಿಷ ನನಗೆ ಅವ್ರ ಕಣ್ಣು ನೋಡಿದ್ರೆ ಯು ಕ್ಯಾನ್ ಆಲ್ರೆಡಿ ಸಿ, ಅಂದರೆ ದಟ್ ಮಚ್ ಇಮೋಷನ್ ಶಿ ಈಸ್. ಸಾರಿ, ಐ ನೀಡ್ ಅ ಹಗ್. Aditi, I need a hug. Can you please hug me? Sure. She's so cooperative, but sometimes ಈ ಟೈಮಲ್ಲಂತೂ ಸೀರಿಯಸ್ಲಿ ಸಾರಿ ಅಮ್ಮ, ಹ್ಯಾಪಿಯಾಗಿರೋಣ. ನಿದ್ದೆ ಸರಿಯಾಗಿಲ್ಲ. ಇಫ್ ಶಿ ಸ್ಲೀಪ್ಸ್ ವೆರಿ ನೈಸ್ಲಿ ತುಂಬ ಚೆನ್ನಾಗಿರ್ತಾರೆ, ಎಷ್ಟು ಮುದ್ದಾಗಿರ್ತಾರೆ ಗೊತ್ತಾ. ಸೊ ನಿದ್ದೆ ಸರಿಯಾಗಿಲ್ಲ, ಅದಕ್ಕೇನೆ. ಅದು ಆ್ಯಕ್ಚುಲಿ ಆ ರೀತಿ ನಾನು ಹೊಡೆದಾಕಿದ್ರೆ ಐ ಡೋಂಟ್ ಮೈಂಡ್, ಬಟ್ ಅದು ನಮ್ದಲ್ಲ, ಹೊರಗಡೆಯಿಂದ ತಂದಿದ್ರು. ಇವಾಗ ಹೆಂಗೆ ಆನ್ಸರ್ ಮಾಡೋದು ಅವ್ರಿಗೆ ಅನ್ನೋದು ನನಗಿದು. ಅವ್ರು ಏನಾರು ಹೇಳ್ತಾರೆ ಮಾಡ್ತಾರೆ, can't help. Edoli, I'm sorry, I will not repeat it again. I'm sorry. Happy ಕೋಪ ಬಂತಾ, ಬೇಜಾರಾಯ್ತಾ, ಮಮ್ಮ ಮೇಲೆ ಬೇಜಾರಾಯ್ತಾ, ಅದಕ್ಕೆ ಅದಿತಿ ಫೇವ್ರೆಟ್ ಏನು ಕೊಟ್ಟಿದ್ದೀನಿ ನೋಡಿ, ಆ್ಯಪಲ್ ಆ್ಯಂಡ್ ಪೊಮೊಗ್ರನೇಟ್ ಅಷ್ಟಿಷ್ಟ ಇಲ್ಲ, ಆ್ಯಪಲ್ ಈಸ್ ಅ ಫೇವ್ರೆಟ್. ಸಿಪ್ಪೆ ಬಿಡಿಸ್ಕೊಟ್ಬಿಟ್ರೆ ಶಿ ಲೈಕ್ಸ್ ಇಟ್ ಮೋಸ್ಟ್. ಸೊ ಕುರುವಿ ತಂದು ಇಟ್ಟು ಹೋಗಿದ್ರು, ಅಂದರೆ ಇವಾಗ ಹೊರಟ್ರಲ್ಲ, ಸೊ ಇಟ್ಟರು ಅಂದರೆ ಕೊಟ್ಟರು. ಸೊ ಅದಿತಿಗೆ ಕಟ್ ಮಾಡಿಕೊಟ್ಟಿದ್ದೀನಿ. ಆಮೇಲೆ ದಾಳಿಂಬೆ ಬಿಡಿಸಿ ನಾನು ಅರ್ಧ ತಿಂದು ಅದಿತಿಗೆ ಅರ್ಧ ಜ್ಯೂಸ್ ಮಾಡಿ ಕೊಡ್ತೀನಿ. ಸೊ ಬೇಗ ಸ್ಟಾರ್ಟ್ ಮಾಡೋಣ ವೀಡಿಯೋನ. ಅದಿತಿ ಕಂಪ್ಲೀಟ್ ಮಾಡಿಬಿಡಿ ನೀವು, ಓಕೆ? ಆ್ಯಪಲ್ನ ಕಂಪ್ಲೀಟ್ ಮಾಡಿಬಿಡಿ, ಆಮೇಲೆ ವಿ ವಿಲ್ ಪ್ಲೇ ಫಾರ್ ಸಮ್ ಟೈಮ್. ಓಕೆ ಬಬಿ? ಶಾರ್ಟ್ ಇನ್ ಇಟ್ಸ್ ಓಕೆ ಅಂತ ಹೇಳಿಲ್ಲ ಅಂದರೆ ನಂಗೆ ಮನ್ಸಿಗೆ ಸಮಾಧಾನನೇ ಇರಲ್ಲ. ಸಾರಿ, ನೀವೇನು ಹೇಳಬೇಕು? ಏನು ಹೇಳಬೇಕು ಹೇಳೋ, ಪ್ಲೀಸ್ ಹೇಳು, ಏನು ಹೇಳಬೇಕು? ಸಾರಿ ಹೇಳಲ್ಲ. ಓಕೆ, ನಿಮ್ಗೆ ಯಾವಾಗ, ಈಗ ಮಮ್ಮ ಹ್ಯಾಪಿಯಾಗಿರೋಕ್ಕೆ ರೆಡಿ ಇದ್ದೀನಿ, ನೀವು ಯಾವಾಗ ಹೇಳ್ತೀರೋ ನನ್ನ ಹತ್ರ ಹೇಳಿ, ಓಕೆನಾ? ಓಕೆ, ಸರಿಯಾಗಿ ಮಾಡಿಲ್ಲ ಅಂತಂದರೆ ಹಿಂಗೇನೆ ಶೀಲ್ ಬಿ ಲೈಕ್. ಓಕೆ, ಸೊ ಇವತ್ತು ನಾನು ನಿಮ್ಮ ಜೊತೆ ಆ ಒಂದು ಇನ್ಫಾರ್ಮೇಷನ್ನ ಶೇರ್ ಮಾಡ್ತೀನಿ. ಅದಕ್ಕೆ ಇಲ್ಲಿ ಕುತ್ಕೊಬಿಡಿ ನೀವು. ಮುದ್ದುಗುಲ್ಲ,
ಮೊದಲನೇದಾಗಿ ನಾನು ಲಿಟಲ್ ಎಗೆ ಆ್ಯಂಡ್ ಅದಿತಿಗೆ ನಾವು ಯಾವ ರೀತಿ ಮಾಡ್ತಿದ್ವಿ ಅದನ್ನೆಲ್ಲಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ನೀವು ನೋಡ್ಬೋದು ಅದಿತಿ ತಲೆ ಕಂಪ್ಲೀಟಾಗಿ ಏನು ಫ್ಲ್ಯಾಟ್ ಹೆಡ್ ಏನು ಆಗಿಲ್ಲ. ಒಂದು ನಿಮಿಷ ತಿರುಗು ಪಾಪ. ಫ್ಲ್ಯಾಟ್ ಹೆಡ್ ಏನಾಗಿಲ್ಲ. ಕೆಲವು ಮಕ್ಳುಗಳಿಗೆ ತುಂಬ ಫುಲ್ಲು ಫ್ಲ್ಯಾಟ್ ಆಗುತ್ತಲ್ಲ, ಆ ರೀತಿ ಎಲ್ಲ ಏನಾಗಿಲ್ಲ, ಕರೆಕ್ಟಾಗಿ ತಲೆ ಸಾವ್ದಿದೆ. ಓಕೆ, ನೀವು ಅಂದರೆ ಮಕ್ಳಿಗೆ ತಲೆ ಸಾವ್ದಿದೆ ಅಂತ ಹೇಗೆ ಗೊತ್ತಾಗುತ್ತೆ ಅಂತ. ಅದಿತಿ ಸರಿಯಾಗಿ ಕುತ್ಕೊಳ್ಳಿ, ಸಿಟ್ ಬ್ಯಾಕ್, ತೊಡೆ ಮೇಲೆ ಕುತ್ಕೊಳ್ಳಿ ನನಗೆ. ಹಾಂ, ಸೊ ಹೇಗೆ ಗೊತ್ತಾಗುತ್ತೆ ಅಂತಂದರೆ ಇಲ್ಲಿ ಕಂಪ್ಲೀಟಾಗಿ ಇಲ್ಲಿ ಈ ರೀತಿ ಇರುತ್ತೆ. ಅಂದರೆ ಇಲ್ಲಿ ಒಂದು ಸ್ವಲ್ಪ ಉಬ್ಬಿರಲೇಬೇಕಾಗುತ್ತೆ. ಇಲ್ಲ ಅಂತಂದರೆ ಕಂಪ್ಲೀಟ್ ತಟ್ಟೆ ಥರ ಆದರೆ ಅದನ್ನು ಫ್ಲ್ಯಾಟ್ ಹೆಡ್ ಅಂತ ಹೇಳ್ತೀವಿ. ಸೊ ಆ ರೀತಿ ಆಗಬಾರ್ದು. ನಿಮ್ಮ ಮನೆಯಲ್ಲೂ ನಿಮ್ಮ ಮಕ್ಳು ಕರೆಕ್ಟಾಗಿ ತಲೆ ಸೌದಿದೆ ಅಂತಂದರೆ ಇಟ್ ಶುಡ್ ಬಿ ಲೈಕ್ ದಿಸ್ ಓನ್ಲಿ. ಒನ್ ಸೆಕೆಂಡ್ ಈ ರೀತಿನೇ ಇರಬೇಕಾಗುತ್ತೆ. ಅಂತಂದರೆ ಇಲ್ಲಿ ಫುಲ್ಲು ಸೌದಿ ಅಂದರೆ ಆಬ್ವಿಯಸ್ಲಿ ಅದು ಅದೇ ರೀತಿ ಇರುತ್ತೆ, ಈ ರೀತಿನೇ ಇರಬೇಕು. ಸೊ ಅದಕ್ಕೆ ಏನೇನೆಲ್ಲ ಬಳಸ್ತೀವಿ ಅಂತ ನಾನು ನಿಮಗೆ ತೋರಿಸ್ತೀನಿ. ಮೊದಲನೇದಾಗಿ ಈ ಬೇಬಿ ಬೆಡ್ಗೆಲ್ಲ ಇದನ್ನು ಕೊಡ್ತಾರಲ್ಲ, ಇದು ಏನು ವರ್ಕ್ ಆಗುತ್ತೆ ಅಂತ ನೀವೀಗ ಬೇಬಿನಲ್ಲಿ ಮಲಗಿಸಿದ್ರೆ ಇದು ಎಷ್ಟು ಉಬ್ಬಿದೆ. ಮಗು ತಲೆ ಒಳಗಡೆ ಓದಂಗೂ ಅಲ್ಲ, ಇದನ್ನು ಮಲಗಿಸ್ದಂಗೂ ಅಲ್ಲ. ಆ್ಯಕ್ಚುಲಿ ಮಕ್ಳಿಗೆ ಕತ್ ನೋವು ತುಂಬ ಚೆನ್ನಾಗಿ ಅಲ್ಲ, ತುಂಬ ಜಾಸ್ತಿ ಬರುತ್ತೆ ಇದರಿಂದ. ಇದನ್ನು ಬಳಸಿದ್ರೆ ಇದಂತೂ ನೋ ಯೂಸ್. ನೀವು ನಿಮ್ಮ ಬೇಬಿ ಬೆಡ್ಡಲ್ಲಿ ಇದನ್ನು ನೀವು ಬೇಬಿಗೆ ಹಾಕ್ತಿದ್ದೀರಾ ಅಂತಂದರೆ ಪ್ಲೀಸ್ ಡೋಂಟ್ ಯೂಸ್ ದಿಸ್. ಇದು 0. ಆ್ಯಂಡ್ ನೆಕ್ಸ್ಟ್ ಇದು ಅಷ್ಟೇ. ಇದು ಆಲ್ಮೋಸ್ಟ್ ತಲೆ ಸವಿಯೋದಕ್ಕೆ ಯಾವುದೇ ರೀತಿ ಹೆಲ್ಪ್ ಆಗಲ್ಲ. ಇದು ಯಾವ್ದಕ್ಕೆ ಹೆಲ್ಪ್ ಆಗುತ್ತೆ ಅಂತಂದರೆ ಮಕ್ಕಳನ್ನ ಹಿಂಗೆ ಮಲಗಿಸ್ದಾಗ ಇದನ್ನು ಒಂದು ಸ್ವಲ್ಪ ಹಿಂಗೆ ಸ್ಪ್ರೆಡ್ ಮಾಡಿ ಮಲಗಿಸ್ದಾಗ ಕತ್ತು ಆ ಕಡೆ ಈ ಕಡೆ ಹೋಗದೇ ಇರೋದಕ್ಕೆ ಇದು ಸಪೋರ್ಟ್ ಮಾಡುತ್ತೆ ಹೊರತು ಇದರಿಂದ ತಲೆ ಸವಿಯುತ್ತೆ ಅನ್ನೋದು ಇಟ್ಸ್ ಕಂಪ್ಲೀಟ್ಲಿ ಅ ಮಿತ್. ಇದನ್ನು ಬೈ ಮಾಡೋದೇ ಆ್ಯಕ್ಚುಲಿ ತಪ್ಪು. ನಾನು ಇದನ್ನು ಬೈ ಮಾಡಿರೋದು ಅದಿತಿ ಟೈಮಲ್ಲಿ ಬೈ ಮಾಡಿರೋದು ಇದನ್ನು. ಸೊ ಅದನ್ನು ಹಾಗೆ ಇಟ್ಟಿದ್ದೀನಿ. ಕೆಲವೊಂದು ಸಲ ಸ್ವಲ್ಪ ದಿನ ಬಳಸ್ತೆ ಅನಿಸುತ್ತೆ. ಅಂದರೆ ಸ್ಟ್ರೇಟಾಗಿ ಮಗು ಕತ್ತು ಆ ಕಡೆ ಈ ಕಡೆ ಇದು ಮಾಡ್ತಿದೆ ಅಂತ ಅಂದಾಗ ಇದನ್ನು ಹಾಕಿದ್ರೆ ಈ ಕಡೆ ತಿರುಗಿದ್ರೆ ಮಗು ಕತ್ತು ಆಲ್ಮೋಸ್ಟ್ ಸ್ಟ್ರೇಟೇ ಇರುತ್ತೆ. ಮಗು ಕತ್ತು ತಲೆ ಸವಿಯೋದಕ್ಕೆ ಇದು ಯಾವುದೇ ರೀತಿ ಹೆಲ್ಪ್ ಮಾಡಲ್ಲ. ನೆಕ್ಸ್ಟ್ ನಾವು ಬಳಸ್ತಿರೋದು ಬಟನ್ ಹಾಕ್ತೀರಾ? ಈ ಒಂದು ಕೋಟಲ್ಲಿ ಯಾವ ರೀತಿ ಇದೆ ಗೊತ್ತಾ? ಡಬಲ್ ಸೈಡೆಡ್ ಬಟನ್ ಇದೆ. ಅದಿತಿಗೆ ಬಟನಿಂಗ್ ಸ್ಕಿಲ್ನ ಕಲಿಸಿದ್ದೀನಿ, ಓಕೆನಾ? ಸೊ ಶಿ ವಾಂಟ್ಸ್ ಟು ಪುಟ್ ಬಟನ್ ಅಂತೆ. ಸೊ ಅದಕ್ಕೋಸ್ಕರ ಹಾಕ್ತಾರೆ. ಎಸ್, ಯು ಕ್ಯಾನ್ ಪುಟ್ ಅದಿತಿ. ಹಾಂ, ನಾವು ಲಿಟಲ್ ಎಗೆ ಬಳಸ್ತಿರೋದು ರಾಗಿ ಪಿಲ್ಲೋ. ಇದನ್ನು ನಾವು ಆನ್ಲೈನಲ್ಲಿ ಬುಕ್ ಮಾಡಿದ್ದು. ಲಿಂಕ್ ಬೇಕಾದರೆ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಯು ಕ್ಯಾನ್ ಬೈ. ಐ ಥಿಂಕ್ 200 ಚೇಂಜ್ ಏನೋ ನಾವು ಕೊಟ್ಟಿದ್ದೀವಿ. ಐ ಡೋಂಟ್ ನೋ ರಾಗಿ ಹಾಕಿರ್ತಾರೆ ಅಂತ ಗೊತ್ತಿಲ್ಲ. ಐ ಥಿಂಕ್ ಚಿಕ್ಕ ಮಣೀಸ್ ಬರುತ್ತಲ್ಲ, ಸೊ ಅದನ್ನು ಹಾಕಿದ್ದಾರೆ. ಇದು ಯಾವ ರೀತಿ ಹೆಲ್ಪ್. ಸೊ ಈ ರೀತಿ ಇದನ್ನ ಇಟ್ಟು ಮಗು ತಲೆ ಮಲಗಿಸಿದಾಗ ಇದು ಹಳ್ಳ ಆಗತ್ತೆ, ಕೆಳಗಡೆ ರಾಗಿ ಸಿಗತ್ತೆ, ಮಗುಗೆ ತಲೆ ಚೆನ್ನಾಗಿ ಸವಿಯತ್ತೆ, ಫ್ಲ್ಯಾಟ್ ಹೆಡ್ ಆಗಲ್ಲ ಅನ್ನೋ ಕಾನ್ಸೆಪ್ಟ್. ಯು ಕ್ಯಾನ್ ಸಿ ನೋಡಿ, ಒಂಥರ ಬಟ್ಲು ಅಂತ ಏನು ಹೇಳ್ತೀವಿ. ಸೊ ಆ ರೀತಿ ಬೀಳತ್ತೆ. ಇಲ್ಲಿ ಸುತ್ತಕ್ಕೂ ಸಹ ಮಗುಗೆ ಇಲ್ಲಿ ಎಷ್ಟು ಸವಿಬೇಕು ಅಲ್ಲೆಷ್ಟು ಸವಿಬೇಕು ಅಷ್ಟು ಚೆನ್ನಾಗಿ ಸವಿಯುತ್ತೆ. ಸೊ ಅದಕ್ಕೋಸ್ಕರ ಇದನ್ನ ಹಾಕ್ತಿದ್ದೀನಿ. ಲಿಟಲ್ ಎಗೆ ಇದನ್ನ ಹಾಕಿದ್ರೆ ಡಿಸ್ಕಂಫರ್ಟು, ಬಟ್ ಸಂಹೌ ನಾನು ನೈಟೆಲ್ಲ ಹಾಕಿ ಮಲಗಿಸ್ತೀನಿ. ಬೆಳಗ್ಗೆ ಹೊತ್ತು ಮಿಸ್ ಆದ್ರೂ ನೈಟ್ ಮಿಸ್ ಮಾಡಲ್ಲ, ಇದನ್ನು ಹಾಕಿ ಮಲಗಿಸ್ತೀನಿ. ಆ್ಯಂಡ್ ಮನೆಯಲ್ಲೇ ಈಸಿಯಾಗಿ ಮಾಡ್ಕೊಳ್ಬೋದು ಸಿಂಬಿನ. ನಿಮ್ಮ ಹತ್ರ ರಾಗಿ ಪಿಲ್ಲೋ ಇಲ್ಲ ಅಂತಂದರೆ ನೀವು ಮನೆಯಲ್ಲೇ ಮಾಡ್ಕೊಳ್ಬೋದು. ಆ್ಯಂಡ್ ಒನ್ ಮೋರ್ ಥಿಂಗ್, ನಾನು ರಾಗಿ ಪಿಲ್ಲೋ ಒಳಗಡೆ ಯಾವ ರೀತಿ ಇದೆ ಅಂತ ತೋರಿಸ್ತೀನಿ. ಇಲ್ಲಿ ವಾಷಬಲ್ ಇದು, ದಿಸ್ ಕ್ಯಾನ್ ಬಿ ವಾಷಬಲ್. ಇದನ್ನು ಹೇಗೆ ಅವರು ಇದು ಮಾಡಿದ್ದಾರೆ ಅಂತಂದರೆ ಇಲ್ಲೊಂದು ವೆಲ್ಕ್ರೋ ಕೊಟ್ಟಿದ್ದಾರೆ. ಯು ಕ್ಯಾನ್ ಓಪನ್ ಹಿಯರ್ ಆ್ಯಂಡ್ ಟೇಕ್ ಔಟ್ ದಿಸ್. ಇಲ್ಲೊಂದು ಪಕ್ಕದ್ದು ನಮ್ಮ ಪಕ್ಕದಲ್ಲಿ ನಮ್ಮ ಪಕ್ಕದಲ್ಲಿ ಒಬ್ರು ಮೆಕ್ಯಾನಿಕ್ ನೋಡ್ತಾರೆ. ನೆಕ್ಸ್ಟ್ ಟೈಮ್ ಅವ್ರು ಅದನ್ನ ಮಾಡ್ತಾರೆ ಅಲ್ವಾ ಮೆಕ್ಯಾನಿಕ್? ಹೌ ಶಿ ಬಟನ್ಸ್ ಸೋ ಕ್ಯೂಟ್ ಗೊತ್ತಾ? ಫುಲ್ಲು ಕಲ್ತ್ಬಿಟ್ಟಿದ್ದಾರೆ ಅದಿತಿ ಬಟ್ನಿಂಗ್ ಮಾಡೋದನ್ನ. ನಾನು ಹೊರಗಡೆ ತೆಗಿತಾ ಇದ್ದೀನಿ ಇದನ್ನ. ಎಸ್, ಸೊ ತೆಗ್ದೆ ನೋಡಿ. ಸೊ ಈ ರೀತಿ ಹಾಗೆ ನೀವು ಬಟ್ನಿಂಗು ನೋಡಿ, ನಂದು ಈ ಒಂದು ಇದನ್ನು ನೋಡಿ, ಓಕೆನಾ? ಸೊ ನೋಡಿ, ಸೊ ರಾಗಿ ಈ ರೀತಿ ರಾಗಿ ಒಳಗಡೆ ಇದೆ. ಐ ಡೋಂಟ್ ಥಿಂಕ್ ಇದು ರಾಗಿ ಆದರೆ ಪಟಕ್ ಅಂತ ಅನ್ಬೇಕಿತ್ತು. ಇದು ರಾಗಿ ಎಲ್ಲ ಚಿಕ್ಕದು ಇದು ಅನ್ಸುತ್ತೆ. ಆ್ಯಂಡ್ ಇದು ವಾಶ್ ಸಹ ಮಾಡ್ಕೋಬೋದು ಗಲೀಜಾದಾಗ. ಸೊ ಈ ರೀತಿ ಅಕಸ್ಮಾತ್ ನಿಮ್ಗೆ ಇದು ಬೇಡ ಅಂತಂದರೆ ನೀವು ಇದೇ ರೀತಿ ಒಂದು ದೊಡ್ಡದು ಬಟ್ಟೆಗೆ ಹಾಕ್ಕೊಂಡು ಸೈಡೆಲ್ಲ ಸುತ್ತ ಹೊಲ್ಕೊಂಡ್ಬಿಟ್ರೆ ಇದೇ ರೀತಿ ಆಗುತ್ತೆ. ಇದನ್ನೇ ತಗೋಬೇಕು ಅಂತ ಎಲ್ಲ ಏನೂ ಇಲ್ಲ. ಸೊ ನಾವು ಅರ್ಜೆಂಟಿಗೆ ಆರ್ಡರ್ ಮಾಡ್ಕೊಂಡಿದ್ದು. ಅದಿತಿದಿತ್ತು, ಯಾರಿಗೋ ಒಬ್ರು ಕೊಟ್ಟಿದ್ದೆ. ಸೊ ಅವ್ರು ಕೊಟ್ಟೇ ಇಲ್ಲ ಅಂತ ಹೇಳಿಬಿಟ್ರು. ದಟ್ಸ್ ಫೈನ್. ದ ಬಟ್ನಿಂಗ್ ಸ್ಕಿಲ್. ಹಾಂ, ಇದು ಆಮೇಲೆ ಹಾಕೋತೀನಿ. ಸೊ ಈ ರೀತಿ ಇರುತ್ತೆ, ಓಕೆನಾ?
ಸೊ ಮನೆಯಲ್ಲೇ ಯಾವ ರೀತಿ ಮಾಡ್ಕೊಳ್ಳೋದು ಅಂತಲೂ ನಾನು ನಿಮಗೆ ತೋರಿಸ್ತೀನಿ. ವೆರಿ ಈಸಿ, ವೆರಿ ಏನಂತ ಹೇಳೋದು, ಲೋ ಕಾಸ್ಟ್, ನೋ ಕಾಸ್ಟ್, ವೆರಿ ಎಫೆಕ್ಟಿವ್ ಆಗಿ ಸಿಂಬಿ ಮಾಡ್ಕೊಳ್ಳೋದು ಹೀಗೆ ಅಂತ ಹೇಳ್ತೀನಿ. ಸೊ ಈ ರೀತಿ ಸ್ಕಾರ್ಫ್ ತಗೊಳ್ಳಿ. ನೀವು ನೋಡಿದ್ರಿ ಅಲ್ಲ, ನಾನು ನನ್ನ ಒಂದು ಡೆಲಿವರಿ ಟೈಮಿಗೆ ಈ ಸ್ಕಾರ್ಫ್ನ ತೊಗೊಂಡಿದ್ದು. ಯು ಜಸ್ಟ್ ಹ್ಯಾವ್ ಟು ಡೂ ಲೈಕ್ ದಿಸ್. ಓಕೆ, ಒಂದು ಸ್ವಲ್ಪ ಹಿಂದೆ ಇಡ್ತೀನಿ ಸ್ಟ್ಯಾಂಡನ್ನ, ನೀವು ಅವಾಗ ಫುಲ್ ನೋಡ್ಬೋದು. ಎಸ್, ಸೊ ಈ ರೀತಿ ಹಿಂಗೆ ಫುಲ್ಲು ಇದಾಗುತ್ತೆ ಅಲ್ಲ. ಸೊ ಅವಾಗ ವಾಟ್ ಯು ಹ್ಯಾವ್ ಟು ಡೂ ಅಂತಂದರೆ ಈ ರೀತಿ ಹೀಗೆ 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 ಮಾಡಿಕೊಂಡು ರೋಲ್ ಮಾಡ್ಕೊಳ್ತಾ ಬನ್ನಿ. ಒಂದಿಷ್ಟು ಅಗಲ ಸಾಕು ಮಗು ತಲೆಗೆ. ಓಕೆನಾ? ಹಿಂಗೆ ಮಾಡಿಕೊಂಡು ಹೀಗೆ. ನಂಗೆ ನಿಜ ಖುಷಿ ಆಗ್ತಿದೆ ಅದಿತಿ ಬಟ್ನಿಂಗ್ ಸ್ಕಿಲ್ ನೋಡಿದ್ರೆ. ಐ ಥಿಂಕ್ ಪಾಸ್ಟ್ ಒಂದು 4 ಡೇಸಲ್ಲಿ ಏನೋ ಹೇಳ್ಕೊಟ್ಟಿದ್ದು. ಶಿ ಲರ್ನ್ಡ್ ಈ ರೀತಿ. ಐ ಥಿಂಕ್ ದೊಡ್ಡವ್ರಿಗೆಲ್ಲ ಗೊತ್ತಿರುತ್ತೆ ಸಿಂಬಿ ಹೇಗೆ ಮಾಡೋದು ಅಂತ. ಇದಕ್ಕೆ ಯಾವುದೇ ರೀತಿ ಏನು ಬೇಡ. ಇದಕ್ಕೆ ಇದೇ ರೀತಿ ಸ್ಕಾರ್ಫ್ ಬೇಕು ಅಂತನೂ ಏನಿಲ್ಲ. ಒಂದು ಉದ್ದದ ಕಾಟನ್ ಒಂದು ವೇಲಿದ್ರೂ ಆಗುತ್ತೆ. ಈ ರೀತಿ ಆದಮೇಲೆ ಎಂಡಲ್ಲಿ ಕ್ಲೀನಾಗಿ ಟ್ವಿಸ್ಟ್ ಮಾಡ್ಕೊಡಿ. ಈಗ ಆಚೆ ಬರ್ತಾನೆ ಇರುತ್ತೆ. ನೀವು ಕ್ಲೀನಾಗಿ ಟ್ವಿಸ್ಟ್ ಮಾಡಿಕೊಂಡ್ರೆ ಒಂದು ಕಡೆ ಲಾಕ್ ಆಗುತ್ತೆ. ಓಕೆನಾ? ಸಿ, ನಾನು ಟ್ವಿಸ್ಟ್ ಮಾಡ್ದಂಗೆಲ್ಲ ಅದು ಎಂಡಿಂಗು ಬಿಚ್ಕೋತಾ ಇದೆ, ಬಟ್ ಸಮ್ ಹೌ ಇಟ್ ಗೆಟ್ಸ್ ಲಾಕ್ ಸಮ್ವೇರ್. ನಾನು ಸ್ಟಾರ್ಟಿಂಗು ಇದನ್ನು ತರದೇ ಇದ್ದಾಗ ರಾಗಿ ಪಿಲ್ಲೋ ಅದನ್ನು ಆರ್ಡರ್ ಮಾಡೋಕ್ಕೆ ಹೇಳಿದೆ. ಕುರುವಿ ಏನು ಹೇಳಿದ್ರು, ನಾನು ಫಸ್ಟ್ ಕ್ರೈಯಲ್ಲೇ ನೋಡಿ, ಸುಮ್ಮನೆ ಡೆಲಿವರಿ ಚಾರ್ಜಸ್ ಕೊಡಬೇಕಾಗತ್ತೆ, ನಾನು ಫಸ್ಟ್ ಕ್ರೈಯಲ್ಲೇ ಹೋಗಿ ನೋಡ್ತೀನಿ. ಅವ್ರು ಬ್ಯುಸಿ ಇದ್ದು ಹೋಗಿ ನೋಡಲೇ ಇಲ್ಲ. ಆಮೇಲೆ ನಾನು ರೀ ಗಾಡಿ ಆಮೇಲೆ ಇಮಿಡಿಯೇಟಾಗಿ ಬುಕ್ ಮಾಡಿಬಿಟ್ರು. ಸೊ ಈ ರೀತಿ ಆಗುತ್ತೆ. ಎಸ್, ಆಲ್ಮೋಸ್ಟ್ ಇಟ್ಸ್ ರೌಂಡ್. ಒಂದು ಫುಲ್ಲು ನೋಡ್ತೀರಾ ನೀವು ಅದಿತಿ ಹೇಗೆ ಬಟ್ನಿಂಗ್ ಆಗ್ತಾರೆ ಅಂತ. ಅದಿತಿ ಮತ್ತು ತೋರಿಸಿಕಂತ ನೀವು ಹೇಗೆ ಬಟ್ನಿಂಗ್ ಮಾಡ್ತೀರಾ ಅಂತ ಫಸ್ಟಿಂದ ತೋರಿಸಿ. ಹಾಂ, ಎಸ್, ಶಿ ಡಿಡ್ ಇಟ್. ಆಲ್ಮೋಸ್ಟ್ ಎಲ್ಲ ಮಾಡಿದ್ದಾರೆ ಇಲ್ಲಿ, ಅಲ್ಲಲ್ಲಿ ಇಲ್ಲಿ. ಸೊ ಕ್ಯೂಟ್ ಅದಿತಿ. ಎಸ್, ಸೊ ಈ ರೀತಿ ಒಂದು ಇದೇನೋ ಅವಾಗ ಚೆನ್ನಾಗಿ ಬಂದಿತ್ತು, ಇವಾಗ ಚೆನ್ನಾಗೇ ಬರ್ತಲ್ಲ. ಏನಾರ ಮಾಡಬೇಕು ಅಂದಾಗಲೇ ಏನೋ ಯಾ ಆಲ್ಮೋಸ್ಟ್ ನೀವು ಇದನ್ನೇ ಕಂಪಲ್ಸರಿಯಾಗಿ ಇದನ್ನೇ ದಿನಾಗಲೂ ಬಳಸ್ತೀರಾ ಒಂದು 3 ತಿಂಗಳವರೆಗೂ ಅಂತ ಅಂದರೆ ಎಲ್ಲಿವರೆಗೂ ಸಿಂಬಿ ಅವಶ್ಯಕತೆ ಇದೆ ಅಂತಲೂ ನಾನು ನಿಮಗೆ ಹೇಳ್ತೀನಿ. ಓಕೆನಾ? ಸೊ ಈ ರೀತಿ ಸರ್ಕಲ್ ಆಗುತ್ತೆ. ಯು ಕ್ಯಾನ್ ಸಿ ದ ಸರ್ಕಲ್. ಕ್ಯಾನ್ ಯು ಸಿ ದ ಸರ್ಕಲ್? ಇದನ್ನು ಇಟ್ಬಿಟ್ಟು ಮಗು ತಲೆನ ಇಡೋದು ಇದ್ರ ಮೇಲೆ. ಓಕೆನಾ? ಇದು ಆ್ಯಕ್ಚುಲಿ ನಿಮಗೆ ಎಂಡಿಂಗ್ ಕರೆಕ್ಟಾಗಿ ಕಾಣಿಸ್ತಿಲ್ಲ, ಬಟ್ ಇಟ್ ಲುಕ್ಸ್ ಗುಡ್. ಅಂದರೆ ನೀವೇನು ಮಾಡ್ಬೋದು ಗೊತ್ತಾ, ಸೂಜಿ ದಾರ ತೊಗೊಂಡು ಕಂಪ್ಲೀಟಾಗಿ ಸುತ್ತ ಹೊಲಿದ್ಬಿಡಿ. ಸೊ ಹೊಲಿದಾಗ ಏನಾಗುತ್ತೆ ಅಂತಂದರೆ ಕಂಪ್ಲೀಟ್ ಈ ರೀತಿ ರೌಂಡ್ ಆಗುತ್ತೆ. ರೌಂಡನ್ನ ನೀವು ಇಟ್ಟು ಮಗು ಇದು ದಪ್ಪ ಇರೋದ್ರಿಂದ ನಿಮ್ಗೆ ಮುಚ್ಕೊಳ್ತಿದೆ, ಈ ರೀತಿ ಸರ್ಕಲ್ ಆಗೇ ಇರುತ್ತೆ. ಸಿ, ನನ್ನ ಕೈಯೇ ತೂರುತ್ತೆ. ಇದೆಲ್ಲ ಒಳಗಡೆ ಹೋದರೆ ಇಟ್ಸ್ ಅ ಸಿಂಬಿ. ಓಕೆನಾ? ಹಾಕ್ತೀನಿ, ವೆಯ್ಟ್ ಮಾಡಿ. ಸೊ ಸಿ, ಸೊ ಕ್ಯೂಟ್. ಹಾಂ, ಸೊ ಈ ಸಿಂಬಿನ ಎಲ್ಲಿವರೆಗೂ ಹಾಕಬೇಕು ಅಂತಂದರೆ ಒಂದು 3 ಮಂತ್ಸ್ವರೆಗೂ ಹಾಕಿ. ಮಗು ದಪ್ಪ ಹಾಕೊಂಡಿದ ತಕ್ಷಣ ಅವರು ಟೈಮ್ ಅವರೇ ಹಾಕ್ತಾರೆ ಅಲ್ವಾ. ಸೊ ಅದಾದಮೇಲೆ ತಲೆಗೆ ನೀವು ಸಿಂಬಿ ಹಾಕೋ ಅಂತ ಅವಶ್ಯಕತೆ ಇಲ್ಲ, ಜಸ್ಟ್ ನೈಟ್ ಟೈಮ್ ಹಾಕಿದ್ರೆ ಸಾಕು. ಇಲ್ಲಿ ಸೈಡೆಲ್ಲ ಸವಿಯುತ್ತೆ. 3 ಮಂತ್ಸ್ವರೆಗೂ ನೀವು ಈ ರೀತಿ ಯೂಸ್ ಮಾಡ್ಬೋದು. ಇದು ಒಂದು. ಆ್ಯಂಡ್ ಇದ್ರ ಜೊತೆಗೆ ಇನ್ನೊಂದು ಏನು ಅಂತಂದರೆ, ಬನ್ನಿ ಅದಿತಿ ಸ್ವಲ್ಪ ಆ ಕಡೆ ಹೋಗಿ ಕೂತ್ಕೊಳ್ಳಿ. ನೀವು ಇನ್ನೊಂದು ತೋರಿಸ್ತೀನಿ ನಾನು, ಅದು ಟವಲಲ್ಲಿ ಮಾಡೋದು. ಅದಿತಿ ಪಾಪ ಆ ಕಡೆ ಕೂತ್ಕೊಳ್ಳಿ ಪಾಪ ಒಂದು ಸ್ವಲ್ಪ. ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ಸಪೋರ್ಟಿಂಗ್. ಈ ರೀತಿ ಒಂದು ಟವಲ್ ಇರುತ್ತೆ ಅಲ್ವಾ, ಅದನ್ನು ಏನು ಮಾಡ್ಕೋತೀರಾ ಅಂತಂದರೆ, ಇರು ಲಿಟಲೇ
ಅಲ್ಲೇ ಲಿಟಲಿ ಎದ್ಬಿಟ್ಟಿದ್ದಾರೆ. ಏನು ಮಾಡ್ಕೋತೀರಾ ಅಂತಂದರೆ ಒಂದು 4 ಫೋಲ್ಡಿಂಗ್ ಹಿಂಗೆ ಮಡ್ಚ್ಕೊಳ್ಳಿ. 4 and 5 ಆಯಿತು ನನಗೆ. ಓಕೆನಾ? 5 ಕ್ಲೀನಾಗಿ ನೆರಿಗೆ ಇಟ್ಕೊಳ್ಳಿ. ಓಕೆನಾ? ನೆರಿಗೆ ಇಟ್ಕೊಂಡು ಈಗ ಎಲ್ಲನೂ ಈವನ್ ಸೈಜ್ ಆಯಿತು. ಈಗ ಏನು ಮಾಡ್ತೀರಾ ಅಂತಂದರೆ ಈ ಎಂಡನ್ನು ಫೋಲ್ಡ್ ಮಾಡ್ಕೊತಾ ಬನ್ನಿ. ಓಕೆನಾ? ಅಗೇನ್ ಅದಿತಿ ಫೋಲ್ಡ್ ಮಾಡ್ತಾರಂತೆ. ಹಾಂ, ಬನ್ನಿ ಪಾಪ ಫೋಲ್ಡ್ ಮಾಡಿ ಬೇಗ. ಮಾಡಿ ಈ ಕಡೆ ಮಾಡಿ, ಈ ಕಡೆ ಇದು ಮಾಡಿ, ಇದು ಮಾಡಿ. ಈ ರೀತಿ ಫೋಲ್ಡ್ ಮಾಡಬೇಕಾಗುತ್ತೆ. ನಿಮಗೆ ಕಾಣಿಸ್ತಿದೆ ಅನ್ಸುತ್ತೆ. ಹಾಂ, ಓಕೆ, ಥ್ಯಾಂಕ್ ಯು. ಪಾಪು ಎದ್ರ ನೋಡ್ಕೊಂಬನ್ನಿ. ಒಂದು ನಿಮಿಷ, ಸರಿಯಾಗಿ ಮಾಡ್ಬೇಕು ನಾನು. ಸರಿಯಾಗಿ ಮಾಡಿಲ್ಲ ನೀವು. ಹಾಂ, ಪಾಪ ಅಷ್ಟು ದೊಡ್ಡದಾಗಿ ಬರಲ್ಲ ಚಿನಿ. ತುಂಬ ಸಣ್ಣ, ಎಷ್ಟು ಸಣ್ಣ ಆಗುತ್ತೋ ಅಷ್ಟು ಸಣ್ಣ ಫೋಲ್ಡ್ ಮಾಡ್ಕೊಳ್ಳಿ. ಫೋಲ್ಡ್ ಮಾಡಿಕೊಂಡು ನಿಮಗೆ ಈ ರೀತಿ ಆಗುತ್ತೆ. ಇದನ್ನು ನೀವು ಉಲ್ಟಾ ಮಾಡಿ. ಉಲ್ಟಾ ಮಾಡಿಬಿಟ್ಟು ನೀವು ಕ್ಲೀನಾಗಿ ಫೋಲ್ಡ್ ಮಾಡಿದ್ರೆ ಚೆನ್ನಾಗಾಗುತ್ತೆ. ಸೊ ಉಲ್ಟಾ ಮಾಡಿಬಿಟ್ಟು, ಅಯ್ಯೋ ಸಿಂಬಿ ನೋಡಿ ಕತೆ. ಉಲ್ಟಾ ಮಾಡಿಬಿಟ್ಟು ಈ ಸಿಂಬಿನ ಇಟ್ಬಿಟ್ಟು ಅಂದರೆ ಒಂದು ಸ್ವಲ್ಪ ಅಗಲ ಮಾಡ್ಕೊಳ್ಳಿ ಬೇಕಂದ್ರೆ. ಮಗುನ ಮಲಗಿಸಿದ್ರೆ 1 ಸೆಕೆಂಡ್, ನಾನು ಇದನ್ನು ಕ್ಲೀನಾಗಿ ಮಾಡಿ ಐ ವಿಲ್ ಕಂಟಿನ್ಯೂ. ಫೈನಲಿ ಗಾಟ್ ಇಟ್. ಒಂದು ಸರ್ಕಲ್ ಸಿಂಬಿ ಆಯಿತು. ಇದನ್ನು ಇದ್ರ ಮಧ್ಯ ಇಟ್ಬಿಟ್ಟು ಕಮ್ ಫ್ರಂಟ್. ಎಸ್. ಸೊ ಇದನ್ನು ಲಿಟಲಿ ಎದ್ಬಿಟ್ಟಿದ್ದಾರೆ. ಇದನ್ನು ಮಧ್ಯ ಇಟ್ಬಿಟ್ಟು ಮಗುನ ಮಲಗಿಸೋದು. ಸೊ ಮಗು ತಲೆ, ಪಾಪು ಬಾಯಿಲಿ, ಕಮ್ ಸ್ಲೀಪ್ ಹಿಯರ್. ನಾನು ಎಷ್ಟು ಒಂದು 3 ದಿನದ ಮಗುನ ಮಲಗಿಸ್ತಾ ಇದ್ದೀನಿ. 2.5 ದಿನ ಇದು. 2.5 ವರ್ಷ ಅಲ್ಲ, 2.5 ದಿನದ ಮಗು ಇದು. ಮಲ್ಕೊಳ್ಳಿ, ಸ್ಲೀಪ್ ಆನ್ ಬ್ಯಾಕ್. ಎಸ್. ಸೊ ಈ ರೀತಿ ಮಲಗುತ್ತಾ ಮಗು? ಒಂದು ಸ್ವಲ್ಪ ಕೆಳಗಡೆ ಹೋಗು ಮಗನೇ. ಹಾಂ, ಸೊ ಈ ರೀತಿ ಮಗು ಮಲಗತ್ತಾ? ಸೊ ಮಗು ಮಲಗತ್ತೆ. ಆ ಕಡೆ ಹೋಗಬೇಕು ಅಂತಂದರೆ, ಅಂದರೆ ಆ ಕಡೆ ತಿರ್ಕೋಬೇಕು ಅಂತಂದರೆ ಇಲ್ಲಿ ಒಂದು ಇದಿರುತ್ತೆ. ಈ ಕಡೆ ತಿರ್ಕೋಬೇಕು ಅಂದರೆ ಇಲ್ಲಿ ಕರೆಕ್ಟಾಗಿ ಇಲ್ಲಿ ಲೆಫ್ಟ್ ರೈಟು ಸವಿಯತ್ತೆ. ಇದೊಡಿ ಚಿನಿಮಾ, ಇದೊಡಿ. ಥ್ಯಾಂಕ್ ಯು. ಸೊ ಇಲ್ಲಿ ತಲೆನೂ ಸವಿಯತ್ತೆ. ಸೊ ನಿಮಗೆ ಆದರೆ ಯು ಕ್ಯಾನ್ ಅಂದರೆ ಮಾಡಿಕೊಂಡು ರಾಗಿದು ಬಳಸಿ, ಅಥವಾ ಯು ಕ್ಯಾನ್ ಬಿಚ್ಚು ಹೋಯ್ತಾ. ಸೊ ಡೂ ದಿಸ್ ಸರ್ಕಲ್ ಸಿಂಬಿ. ವೆರಿ ಸಿಂಪಲ್. ಇದೆಲ್ಲ ಮಾರ್ಕೆಟಲ್ಲಿ ಸಿಗುತ್ತಲ್ಲ, ಅದೆಲ್ಲ ವೇಸ್ಟ್ ಟು ಬಿ ಫ್ರ್ಯಾಂಕ್. ಸೊ ನೀವು ಇದನ್ನೇ ಬಳಸ್ಬೋದು. ಏನೋ ಮಾಡಿದ್ರು ಅದಕ್ಕೆ ಏನಾಯಿತು? ಏನು ಮಾಡಿದ್ರಿ? ಮುಖ ಹಿಂಗ್ ಮಾಡಿದ್ರೆ ನೋವಾಗುತ್ತಲ್ವಾ ಪಾಪುಮ್ಮ? ಬಂದ ಚಿನಿವಾ. ಎಸ್, ದಿಸ್ ಇಸ್ ಆಲ್ ಅಬೌಟ್ ನಾನು ಏನೇನ ಬಳಸ್ತಿದ್ದೀನಿ ಅಂತ. ಸೊ 3 ಮಂತ್ಸ್ವರೆಗೂ ಅಲ್ಲ, ಮಗು ನೆಕ್ಸ್ಟ್ 3 ಮಂತ್ಸ್ ಆದಮೇಲೆ ಮಗು ರೋಲ್ ಓವರ್ ಆಗ್ತಾರೆ ಅಲ್ವಾ? ಎಸ್, 3 to 4 ಮಂತ್ಸ್ ರೋಲ್ ಓವರ್ ಆಗ್ತಾರೆ. ಅದಾದಮೇಲೆ ಮಗು ಯಾವಾಗ ಫೇಸ್ ಸೀಲಿಂಗ್ ಸೀಲಿಂಗ್ನ ಫೇಸ್ ಮಾಡ್ಕೊಂಡು ಮಗು ಯಾವಾಗ ಮಲ್ಕೊಂಡಿರ್ತಾರೋ ಅವಾಗೆಲ್ಲ ಇದನ್ನು ಹಾಕೋಬಹುದು. ಇದು ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ. ಈ ಸಿಂಬಿನೂ ಅಷ್ಟೇ, ಮಗು ಈ ರೀತಿ ಮಲ್ಕೊಂಡಿದ್ದಾಗೆಲ್ಲ ಹಾಕೋಬಹುದು. ಇದನ್ನ 3 ಮಂತ್ಸ್ವರೆಗೂ ಕಂಪಲ್ಸರಿ ಮಾಡಲೇಬೇಕಾಗತ್ತೆ. ತುಂಬ ಚೆನ್ನಾಗಿ ತಲೆ ಸವಿಯತ್ತೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾಳೆ ಸಿಗೋಣವಾ? ನಾಳೆ ಇನ್ನೊಂದು ಬ್ಲಾಗ್ ಜೊತೆ ಸಿಗ್ತೀವಿ. ನೀವಿನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫಸ್ಟ್ ಟೈಮ್ ನನ್ನ ವೀಡಿಯೋಸ್ನ ನೋಡ್ತಿದ್ದೀರಾ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನಿಮ್ಮ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ. ಯಾರ್ಯಾರು ಎಕ್ಸ್ಪೆಕ್ಟಿಂಗ್ ಮಾಮೀಸ್ ಇದ್ದಾರೆ, ಪ್ರೆಗ್ನೆಂಟ್ ಲೇಡೀಸ್ ಇದ್ದಾರೆ, ಅವ್ರಿಗೆಲ್ಲ ನನ್ನ ಪೇಜ್ ಹೆಲ್ಪ್ ಆಗುತ್ತೆ ಟು ಗೆಟ್ ಅ ವೆರಿ ನೆಸೆಸರಿ ಇನ್ಫಾರ್ಮೇಷನ್ ಅಬೌಟ್ ಚಿಲ್ಡ್ರನ್. ಸೊ ಅದು ನನ್ನ ಚಾನಲಲ್ಲಿ ಸಿಗುತ್ತೆ. ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಾಮೆಂಟ್ ಸೆಕ್ಷನಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ತಿಳಿಸಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅದಿತಿ ಏನು ಹೇಳಬೇಕು? ಅಮ್ಮ ಬಾಯ್ ಹೇಳ್ಬಿಡಿ. ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹೇಳಿ ನೀವು ಫಸ್ಟ್. Bye-bye. Thanks for watching.